ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ರಿ, ನಿಮಗೆ ದುಡ್ಡು ಬೇಡ ಅಂದರೂ ದುಡ್ಡು ಬರ್ತಾನೇ ಇರುತ್ತೆ ಈ ಮಂತ್ರ ಹೇಳ್ತಾ ಇದ್ದರೆ. ಯಾವ ಮಂತ್ರ ಗೊತ್ತಾ? ಪ್ರತಿದಿನ ನೀವು ಟೈಮಿಂಗ್ಸ್ ಏನಿಲ್ಲ, ಇದಕ್ಕೆ ಯಾವುದೇ ಟೈಮಿಂಗ್ಸನ್ನು ಆಗಿರಲಿ, ಬಾಯಿ ಶುದ್ಧವಾಗಿರಬೇಕು. ಮಂತ್ರ ಹೇಳೋದಕ್ಕಿಂತ ಮುಂಚೆ ಮೌತ್ ವಾಶ್ ಮಾಡಿ, ಟೈಮಿಂಗ್ಸ್ ಏನಿಲ್ಲ, ಒಂದು ಚಿಕ್ಕದು ಪಾಕೆಟ್ ಎಡಿಷನ್ ಭಗವದ್ಗೀತೆ, ಚಿಕ್ಕದು ಭಗವದ್ಗೀತೆ ಸಿಗುತ್ತೆ, ಚಿಕ್ಕದು ಪಾಕೆಟ್ ಎಡಿಷನ್ನು, ಅದನ್ನು ಹಣೆಗೊತ್ಕೊಂಡ್ಬಿಟ್ಟು ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ. ಯಾಕೆ ಕಂಡು ಜ್ಯೋತಿಷಿಗಳ ಹತ್ರ ಅಲ್ಲಿ ಹೋಗ್ತೀರಾ ಜ್ಯೋತಿಷ್ಯ ಕೇಳೋಕ್ಕೆ? ನನ್ನ ಹತ್ರನೂ ಬರೋಕ್ಕೆ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಅರ್ಥ ಆಯ್ತಾ? ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ದುಡ್ಡನ್ನ ದಾನ ಮಾಡ್ತಾ ಬರಬೇಕು. ಅನ್ನದಾನ, ದುಡ್ಡಿನ ದಾನ ಕಲಿಯುಗದಲ್ಲಿ ಭಾಳ ಶ್ರೇಷ್ಠ. ಅನ್ನದಾನ ಮಾಡಲೇಬೇಕು, ದುಡ್ಡಿನ ದಾನ ಮಾಡಲೇಬೇಕು. ಅವಾಗ ತಾನೇ ದುಡ್ಡು ಬರಲಿಕ್ಕೆ ಸಾಧ್ಯ. ಕಂಡು ಜ್ಯೋತಿಷಿಗಳ ಹತ್ರ ಫೋನ್ ಮಾಡೋದು ಬಿಟ್ಟು, ಕೇಳಕ್ಕೆ ಹೋಗೋದು ಬಿಟ್ಟು, ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಬೇರೆ ಇನ್ನೊಂದೇನಿಲ್ಲ. ಅದಕ್ಕೆ ನೋಡಿ, ಕೋರ್ಟಲ್ಲಿ ನಾವು ಹೇಳೋದೆಲ್ಲ ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೆ ಇನ್ನೇನೂ ಹೇಳುವುದಿಲ್ಲ, ನಾವು ಹೇಳುವುದೇ ಸತ್ಯ ಅಂತ ಹಣೆ ಮಾಡಿಸ್ಕೊತಾರೆ ಕೋರ್ಟಲ್ಲಿ. ಯಾಕೆ? ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಇಲ್ಲ. ಈ ಮಂತ್ರ ಅಷ್ಟು ಪವರ್ಫುಲ್ ಮಂತ್ರ. ಅಲ್ಲ ಗುರುಗಳೇ, ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ದುಡ್ಡು ಹೆಂಗೆ ಬರುತ್ತೆ ಅನ್ಬೋದು. ಹೇಳ್ತಾ ಹೋಗಿ ಬರ್ತಾ ಹೋಗುತ್ತೆ. ನೀವೇ ಪರೀಕ್ಷೆ ಮಾಡಿ. ಅದರಲ್ಲೂ ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ಗಳು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಈ ತಂತ್ರ, ಈ ಮಂತ್ರ ಮಾಡ್ತಾ ಬನ್ನಿ. ಹೌಸ್ ವೈಫ್ಗಳು ಮಾಡ್ತಾ ಬನ್ನಿ. ನಿಮ್ಮ ಗಂಡನಿಗೆ ಶ್ರೇಯಸ್ಸಾಗ್ತಾ ಬರುತ್ತೆ, ನಿಮ್ಮ ಗಂಡನಿಗೆ ದುಡ್ಡು ಚೆನ್ನಾಗಿ ಬರ್ತಾ ಬರುತ್ತೆ. ಎಸ್ಪೆಷಲಿ ಹೌಸ್ ವೈಫ್ಗಳು ಪ್ಲಸ್ ಬಿಸ್ನೆಸ್ ವ್ಯಾಪಾರ ಮಾಡೋ ಸ್ಥಳದಲ್ಲಿ. ಇನ್ನು ಆಫೀಸುಗಳಲ್ಲಿ ಕುತ್ಕೊಂಡು ಕೆಲಸ ಮಾಡುವ ಸ್ಥಳದಲ್ಲಿ ಮಾಡ್ತಾ ಬನ್ನಿ. ಟೈಮಿಂಗ್ಸ್ ಏನಿಲ್ಲ. ಈ ಮಂತ್ರ ಹೇಳ್ತಾ ಇದ್ರೇ ಸಾಕು, ನಿಮಗೆ ದುಡ್ಡು ಬೇಡ ಅಂದರೂ ಬರ್ತಾನೇ ಇರುತ್ತೆ. ನೀವೇ ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.